ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಪುರಸಭೆಯಲ್ಲಿ 2ನೇ ದಿನಕ್ಕೆ ಕಾಲಿಟ್ಟ ಪುರಸಭೆ ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ರಾಜ್ಯಾದ್ಯಂತ ನಡೆಸಿದ ಅನಿರ್ದಿಷ್ಟಾವಧಿ ಮುಷ್ಕರ ಮುಂಡರಗಿ ಪಟ್ಟಣದಲ್ಲೂ ಕೂಡ ಬಿಸಿ ಮುಟ್ಟಿದೆ. ಇವತ್ತು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಇವತ್ತೇನು ಇಡೀ ರಾಜ್ಯದಲ್ಲೇ ಒಂದು ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭಿಸಿದೆ. ಆ ಒಂದು ಮುಷ್ಕರದ ಬಿಸಿ ಇವತ್ತು ಮುಂಡರಗಿ ಪಟ್ಟಣದ ಪುರಸಭೆಯಲ್ಲೂ ಕೂಡ ನಡೀತಾ ಇದೆ. ಇವತ್ತು ನೋಡಬಹುದು, ಇವತ್ತು ನಿನ್ನೆಯಿಂದ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಪೌರ ಕಾರ್ಮಿಕರು ಇವತ್ತು ನಗರ ಅಥವಾ ಪಟ್ಟಣ ಸುಂದರವಾಗಿ ಸ್ವಚ್ಛವಾಗಿ, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಕುಡಿಯುವ ನೀರಾಗಿರ್ಬೋದು ಅಥವಾ ಸ್ವಚ್ಛತೆ ಇವೆಲ್ಲಗಳು ತಲುಪಬೇಕು ಅಂದ್ರೆ ಈ ಪೌರ ಕಾರ್ಮಿಕರ ಕೆಲಸ ಪ್ರಮುಖವಾಗಿದ್ದು, ಹಾಗಾಗಿ ಇವತ್ತು ಎಲ್ಲ ಕೆಲಸಗಳನ್ನು ಸ್ಥಗಿತ ಮಾಡಿ ಇವತ್ತು ಪುರಸಭೆ ಆವರಣದಲ್ಲಿ ಇವತ್ತು 2ನೇ ದಿನಕ್ಕೆ ಈ ಒಂದು ಮುಷ್ಕರ ಕಾಲಿಟ್ಟಿದೆ. ಹಾಗಾಗಿ ಸರ್ಕಾರ ಶೀಘ್ರವೇ ಇವರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕು. ನಮ್ಮ ಪ್ರಮುಖ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಾವು ಈ ಒಂದು ಮುಷ್ಕರವನ್ನು ಮುಂದುವರಿಸ್ತೀವಿ. ಜೊತೆಗೆ ನಮ್ಮ ರಾಜ್ಯ ಸಂಘಟನೆ ನಮಗೆ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಏನು ಒಂದು ಮುಷ್ಕರವನ್ನು ಕೈಗೊಂಡಿದೆ, ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ, ಜೊತೆಗೆ ಇಲ್ಲಿರ್ತಕ್ಕಂಥ ಪುರಸಭೆ ಸದಸ್ಯರಾಗಿರ್ಬೋದು, ಇಲ್ಲಿಯ ಪ್ರಮುಖ ಮುಖಂಡರುಗಳು ಕೂಡ ಇವರ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ ಅಂತಂದೇಳಿ ಇವತ್ತು ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಶೀಘ್ರ ಇವರ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋದು ಇಲ್ಲಿಯ ಪುರಸಭೆ ಕಾರ್ಮಿಕರ ಒಂದು ಒತ್ತಾಯವಾಗಿದೆ. ಸ್ವಚ್ಛತೆ, ಕಸ ವಿಲೇವಾರಿ ಬಂದ್ ಮಾಡಿ ಕಪ್ಪು ಪಟ್ಟಿ ಧರಿಸಿ ಪುರಸಭೆಯ ಪೌರ ನೌಕರರು ಮುಷ್ಕರ ನಡೆಸ್ತಾ ಇದ್ದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪೌರ ನೌಕರರ ಸಂಘದ ಅಧ್ಯಕ್ಷರಾದ ಮರಿಯಪ್ಪ ದೊಡ್ಡಮನಿ, ರಾಜ್ಯ ಸಂಘಟನೆ ಕರೆ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಗಳು ಸರ್ಕಾರ ಈಡೇರಿಸುವವರೆಗೂ ಅನಿರ್ದಿಷ್ಟಾವಧಿ ಹಮ್ಮಿಕೊಂಡಿದ್ದು, ಮುಂಡರಗಿಯಲ್ಲೂ ಕೂಡ ಎಲ್ಲ ನೌಕರರು ಸ್ವಚ್ಛತೆ, ಕಸ ವಿಲೇವಾರಿ ಬಂದ್ ಮಾಡಿದ್ದು, ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ದರೆ 5 ದಿನಗಳ ನಂತರ ನೀರು ಸಹ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೇವೆ. ಸರ್ಕಾರ ಶೀಘ್ರವೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿದ್ದಾರೆ. ನಮಗೆ ತಡ್ಕೊಳ್ಳೋದಾಗಲ್ಲ. ದಯವಿಟ್ಟು ನಮ್ಮ ಕುಟುಂಬದಲ್ಲಿ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದೇ ಒಂದು ಭಾಳ ಸಮಸ್ಯೆ ಆಗಿದೆ. ದಯವಿಟ್ಟು ನಮಗೆ ಸಂಬಳ ಕೊಡಿ ಸರ್ ಅಂದ್ವಿ. ಇಲ್ಲ, ಸರ್ಕಾರದವರು ಏನು ನಮಗೆ ಆದೇಶ ಕೊಡ್ತಾರ ಅದ್ರ ಪ್ರಕಾರ ನಿಮಗೆ ಕೊಡಬೇಕಾಗತ್ತಾ. ದಯವಿಟ್ಟು ನೀವು ಏನಾದರೂ ಕೇಳಬೇಕಾದ್ರೆ ನಿಮ್ಮ ಸರ್ಕಾರಕ್ಕೆ ನೀವು ಮನವಿ ಮಾಡಿರಿ ಅಂದರು. ಹಂಗಾಗಿ ನಾವು ಈಗಾಗಲೇ 2 ದಿನ ಮುಷ್ಕರ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಕೆ ಪ್ರಭಾಕರ್ ಸರು ಈಗ ಸಚಿವರ ಜೊತೆ ಮತ್ತು ಮುಖ್ಯಮಂತ್ರಿ ಜೊತೆ ಮಾತನಾಡಿದ್ದಾರೆ. ಅವರು 5 ದಿನ ಟೈಮ್ ಕೊಡ್ರಿ ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಬರೀ ಇದು ಏನು ಮನವಿ ಮಾಡ್ಕೊಂತಿದ್ದೀವಿ, ನೀವು ಬರೀ ಆಶ್ವಾಸನೆ ಕೊಡ್ತಾ ಇದ್ದೀರಾ. ದಯವಿಟ್ಟು ನಮ್ಮ ಕೈಲೇ ತಡ್ಕೊಳ್ಳೋದಾಗೋದಿಲ್ಲ. ಇನ್ನು ಮುಂದೆ ನಾವು ಹೋರಾಟ ಮಾಡ್ತೀವಿ. ನಮಗೆ ಸರ್ಕಾರದಿಂದ ಆದೇಶ ಕೊಡಲಿವರೆಗೂ ನಾವು ಮುಷ್ಕರ ನಿಲ್ಲೋದಿಲ್ಲ ಅಂತೇಳಿ ನಾವು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮನವಿ ಮಾಡ್ಕೊಂಡಿದ್ದಾರೆ. ನಾವು ರಾಜ್ಯಾಧ್ಯಕ್ಷರು ಏನು ಹೇಳಿಕೆ ಕೊಡ್ತಾರ ಆ ಹೇಳಿಕೆ ಬರಲಿವರೆಗೂ ನಾವು ಮುಷ್ಕರವನ್ನು ನಿಲ್ಲಿಸೋದಿಲ್ಲ ಅಂತೇಳಿ ನಾವು ಈಗಾಗಲೇ ಎಲ್ಲ ಸರ್ಕಾರ ಮಟ್ಟಕ್ಕೆ ಮನವಿ ಸಲ್ಲಿಸಿದ್ವಿ ಸರ್. ಸರ್, ಈಗೇನು ಕಸ ಸಂಗ್ರಹ ಮಾಡೋದಾಯ್ತು ಅದೆಲ್ಲ ಬಂದ್ ಮಾಡಿದ್ರಿ ಅಂತ ಸರ್? ಎಲ್ಲ ಬಂದ್ ಮಾಡಿದ್ವಿ ಸರ್. ನೀರು ಚಾಲೂ ಮಾಡಿದ್ದೀವಿ. ಅದು ನೀರನ್ನು ಕೂಡ ಇನ್ನು 5 ದಿನ ನಾವು ಟೈಮ್ ಕೊಟ್ಟಿದ್ದೀವಿ. ಇದೇನಾದರೂ ನಮ್ಗೆ ಇತ್ಯರ್ಥ ಆಗಲಿಲ್ಲ ಅಂದ್ರೆ ನಾವು ನೀರನ್ನು ಸಹಿತ ಬಂದ್ ಮಾಡ್ತೀವಿ ಸರ್. ಮುಂಡ್ರಿಯಲ್ಲೂ ಕೂಡ ಅದನ್ನು ಬಂದ್ ಹೌದು ಸರ್, ಬಂದ್ ಮಾಡ್ತೀವಿ ಸರ್. ಎಲ್ಲ ನಮ್ಮ ರಾಜ್ಯಾಂತ ಕಚೇರಿ ಕಾರ್ಯಗಳು ಸ್ಥಗಿತದ ಹೇಗೆ ಸರ್? ಎಲ್ಲವೂ ಬಂದಿದೆ ಸರ್. ಎಲ್ಲ ಕಚೇರಿ ಇವು ಕೆಲಸನೂ ಬಂದಾಗ್ಯವು ಸರ್. ಹೊರಗಡೆ ಪೌರ ಕಾರ್ಮಿಕರ ಕೆಲಸನೂ ಬಂದಾಗ್ಯವು. ಈ ನೀರು ಒಂದೇ ಸ್ಟಾರ್ಟ್ ಇದೆ ಸರ್. ನಾವು ಅದನ್ನು ಈಗ 5 ದಿನ ನೋಡ್ತೀವಿ. ನಮಗೆ ಸರಿಯಾದ ನಿಮ್ಮ ಬೇಡಿಕೆಗಳು ಈಡೇರಿದ್ರೆ ಅದನ್ನು ಬಂದ್ ಮಾಡ್ತೀವಿ ಸರ್. ನಮ್ಮ ರಾಜ್ಯಾಧ್ಯಕ್ಷರು ಏನು ಅವ್ರ ಅಪ್ಪಣೆ ಮೇರೆಗೆ ನಾವು ಮುಷ್ಕರ ಮುಂದುವರ್ತೀವಿ ಸರ್. ನಂತರ ಮಾತನಾಡಿದ ಜಿಲ್ಲಾ ಸಾಂಸ್ಕೃತಿಕ ಕಾರ್ಯದರ್ಶಿ ರವಿ ಕುಂಬಾರ್, ಸರ್ಕಾರ ನೌಕರರಂತೆ ನಮಗೂ ಕೂಡ ಆರೋಗ್ಯ ಸಂಜೀವಿನಿ ನೀಡಬೇಕು ಮತ್ತು ವೇತನವನ್ನು ಪುರಸಭೆ ನಿಧಿಯಿಂದ ಕೊಡುವಂತೆ ಸರ್ಕಾರ ನಿರ್ದೇಶನ ನೀಡಿದ್ದು, ಅದರ ಬದಲಾಗಿ ಮೊದಲಿನಂತೆ ಎಫ್ಎಸ್ಸಿ ವೇತನ ಕೂಡ ನೀಡಬೇಕು. ಹಾಗೆ 20 ರಿಂದ 30 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ದಿನಗೂಲಿ ನೌಕರರನ್ನು ಕಾಯಂಗೊಳಿಸುವಂತೆ ಈ ಹಿಂದೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು, ನಮ್ಮ ಮನವಿಗೆ ಯಾರು ಸ್ಪಂದಿಸದ ಕಾರಣ ಜೀವನ ಪಣಕ್ಕಿಟ್ಟು ಕೆಲಸ ಮಾಡುವ ನಮಗೆ ನ್ಯಾಯ ಸಮೇತ ಬೇಡಿಕೆಗಳು ಈಡೇರಿಸಬೇಕು ಅಂತ ಹೇಳಿದರು. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ವತಿಯಿಂದ, ರಾಜ್ಯ ಸಂಘದ ವತಿಯಿಂದ ಇಡೀ ರಾಜ್ಯಾದ್ಯಂತ ಅನಿರ್ದಿಷ್ಟ ಕಾಲದವರೆಗೆ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಎಲ್ಲ ನೌಕರರು ನಮ್ಮ ಬೇಡಿಕೆಗಳು ಸರ್ಕಾರಿ ನೌಕರರಿಗೆ ನಮಗೂ KGID ಕೊಡ್ರಿ, ಆರೋಗ್ಯದ ಸಂಜೀವಿನಿ ಸೌಲಭ್ಯ ಸರಿ, ಹಾಗೂ ವೇತನವನ್ನು, ಮುಖ್ಯವಾಗಿ ವೇತನವನ್ನು ಪುರಸಭೆ ನಿಧಿಯಿಂದ ತೆಗೆದುಕೊಡ್ರಿ ಅಂತೇಳಿ ಸರ್ಕಾರ ನಿರ್ದೇಶನ ಕೊಟ್ಟೈತಿ. ಅದರೊಳಗೆ
ಈ ಸಾಮಾನ್ಯ ನಿರ್ವಹಣೆ ಮಾಡಿಕೊಂಡು ನಮ್ಮ ನೌಕರರು ಸಂಬಳ ಕೊಡೋದು ಭಾಳ ಕಷ್ಟಕರ ಐತಿ. ಆದ ಕಾರಣ ಹಿಂದೇನು SFC ವೇತನಗಳು ಕೊಡ್ತಿದ್ರಲ್ಲ ಅದನ್ನು ಕೊಡ್ರಿ ಅಂತ ನಮ್ಮ ಪ್ರಮುಖವಾದ ಬೇಡಿಕೆ ಇರೋದು. ಅದೇ ರೀತಿ ಸುಮಾರು 25-30 ವರ್ಷಗಳಿಂದ ದಿನಗೂಲಿ ಮೇಲೆ ಸಮಾನ ಕೆಲಸ ಸಮಾನ ವೇತನದ ಮೇಲೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೆ ಜೀವನಕ್ಕೆ ಭದ್ರತೆ ಇಲ್ಲ. ಅದಕ್ಕೋಸ್ಕರ ನೀವು ಸರ್ಕಾರದವರು ವಿನಾ ಮುಂದುತ್ತಾ ಇದ್ದೀರಿ, ಕಾಯಮಾತಿ ಮಾಡ್ತೀವಿ ಅಂತೇಳಿ. ಆ ಕಾಯಮಾತಿನ ಶೀಘ್ರವಾಗಿ ಮಾಡಿರಿ ಅಂತೇಳಿ ಈ ಹಿಂದೆ ದಿನಾಂಕ 12/4/2025 45 ದಿವಸ ಮುಂಚೆನೇ ನಾವು ರಾಜ್ಯ ಸಂಘದಿಂದ ಎಲ್ಲ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಮನೆ ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಥರ ಮನವಿಯನ್ನು ಕೊಟ್ಟಿದ್ದೀವಿ. ಅದರಂತೆ ದಿನಾಂಕ 26ವರೆಗೂ ಯಾವುದೇ ರೀತಿ ಸ್ಪಂದನೆ ಸಿಗದೇ ಈಗ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನ ಪ್ರಕಾರ ದಿನಾಂಕ 27ರಿಂದ ನಾವು ಮುಷ್ಕರವನ್ನು ಕೈಗೊಂಡಿದ್ದೀವಿ. ಈ ಮುಷ್ಕರ ಅನಿರ್ದಿಷ್ಟವರೆಗೆ ಇರ್ತೈತಿ. ನಮ್ಮ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದವು. ದಯಮಾಡಿ ಸರ್ಕಾರದವರು ನಮ್ಮ ಕಡೆ ಗಮನ ಕೊಟ್ಟು ನಮ್ಮ ಎಲ್ಲ ಇಲಾಖೆಯರು ನಿರ್ವಹಿಸಿದಂಗೆ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ. ಪ್ರಮುಖವಾಗಿ 2019ರಲ್ಲಿ ಕೊರೋನಾ ವೇಳೆಯಲ್ಲಿ ನಾವು ನಮ್ಮ ಜೀವನ ಪಣಕ್ಕಿಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದೀವಿ. ಆ ಕಾರಣಕ್ಕೆ ಸರ್ಕಾರಕ್ಕೆ ಇದೊಂದೇ ಮನವಿ, ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನ ಶೀಘ್ರವಾಗಿ ಈಡೇರಿಸ್ರಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರು, ಅಧ್ಯಕ್ಷರುಗಳು ಹಾಗೂ ತಾಲೂಕು ವಿವಿಧ ಸಂಘಟನೆಯ ಹೋರಾಟಗಾರರು ಬೆಂಬಲ ಸೂಚಿಸಿದರು. ವರದಿ ರಂಗನಾಥ್ ಕಂದಗಲ್, ಮುಂಡರಗಿ.